ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿತ್ತು ಅಂತ ನಾವು ಹೋದಂಥ ಬೀಚ್. ಆ್ಯಕ್ಚುಲಿ ಅದರ ಹೆಸರು ನನಗಿನ್ನ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ತಿಳ್ಕೊಂಡು ಮತ್ತೆ ನಾನು ನಿಮಗೆ ತಿಳಿಸ್ತೀನಿ ಅದರ ಹೆಸರು ಏನು ಅಂತ ಹೇಳಿ. ಓಕೆ, ಸೊ ನಾವಿವಾಗ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 8 o'clock ಆಗ್ತಾ ಇದೆ. ನಾವು ಇವಾಗ ಹೋಗಿ ನಮ್ಗೆ ಏನೇನು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಮನೆಗೆ, ಅಂದರೆ ನಾವಿರುವಂಥ ಈ ಪ್ಲೇಸ್ಗೆ. ಸೊ ಅದನ್ನೆಲ್ಲ ನಾವು ತಗೊಂಡು ಇವಾಗ ಬಂದಿದ್ದೀವಿ. ಆ್ಯಂಡ್ ನಾವು ಇವತ್ತು ಹೋದಂಥ ಬೀಚ್ ತುಂಬಾನೇ ದೊಡ್ಡ ಬೀಚ್. ಆ್ಯಕ್ಚುಲಿ ಅದು ನಾನು ಅಷ್ಟು ದೊಡ್ಡ ಬೀಚ್ ನಾನು ಎಲ್ಲೂ ನೋಡಲೇ ಇಲ್ಲ ಹೇಳಬೇಕಂದ್ರೆ. ಬಟ್ ನಾವು ಅಲ್ಲಿ ಹೋಗಿ ಕೂರಕ್ಕೆ ನಿಲ್ಲಕ್ಕೆ ಮಾತ್ರ ಆಗಲ್ಲ, ಯಾಕಂದರೆ ಅಷ್ಟು ದೊಡ್ಡ ಅಲೆ ಎಲ್ಲ ಬರ್ತಾಗಿತ್ತು. ಆ್ಯಂಡ್ ನೈಟ್ ಆಗ್ತಾ ತುಂಬ ಫ್ರಂಟ್ ಅದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಅವರು ಅಬ್ಜೆಕ್ಷನ್ ಮಾಡ್ತಾರೆ, ಹೋಗ್ಲಿಕ್ಕೆ ಬಿಡಲ್ಲ. ಸೊ ನಾಳೆ ಮತ್ತೆ ಪುನಃ ಫೋರ್ಟ್ಗೆ ಹೋಗ್ಬೇಕಂತ ಇದ್ದೀವಿ. ಹೋದರೆ ಖಂಡಿತವಾಗ್ಲೂ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಮಾರ್ನಿಂಗ್ ಸ್ವಲ್ಪ ಬೇಗ ಹೋಗಿ ಫಿಶ್ ಮಾರ್ಕೆಟಿಗೆ ಹೋಗೋಣ ಅಂತ ಇದ್ವಿ. ಫಿಶ್ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಮೀನು ತರಲಿಕ್ಕಿತ್ತು. ಸೊ ಹೋಗಿ ತರೋಣ ಅಂತ ನೆನೆಸ್ತಾ ಇದ್ದೀವಿ. ಸೊ ಹೋದರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಪಂಜಿಮಲ್ಲಿ ಯಾವ ರೀತಿಯಾದಂಥ ಒಂದು ಫಿಶ್ ಮಾರ್ಕೆಟ್ ಇತ್ತು ಅಂತ ನೀವು ನೋಡಿದ್ರಲ್ಲ. ಸೊ ಇಲ್ಲಿ ಬೇರೆ ಕಡೆ ನಾವು ಬಂದಿದ್ದೀವಲ್ಲ ಇವಾಗ. ಸೊ ಇಲ್ಲಿ ಯಾವ ರೀತಿಯಾದಂಥ ಫಿಶ್ ಮಾರ್ಕೆಟ್ ಆ್ಯಂಡ್ ಪ್ಲೇಸಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಗೆ ಕೂಡ ನಾನು ಶೇರ್ ಮಾಡ್ಕೋತೀನಿ. ಆ್ಯಂಡ್ ಈಗ ನಾವು ಸ್ವಲ್ಪ ಮಿರ್ಚಿ ಬಜ್ಜಿ ಮಾಡಿಕೊಂಡು, ಆ್ಯಂಡ್ ನಾನು ಇಲ್ಲಿ ನಿಮಗೆ ಒಂದು ಫೇಮಸ್ ಆದಂಥ ಕೇರಳ ಬಾಳೆಹಣ್ಣಿಂದ ಒಂದು ಬಜ್ಜಿ ಮಾಡ್ತಾರೆ. ಸೊ ಕೇರಳದ ಬಜ್ಜಿ ಬರುತ್ತೆ. ಕೇರಳ ಬಾಳೆಹಣ್ಣು ಇರುತ್ತಲ್ಲ, ಕೇರಳ ಬಾಳೆಹಣ್ಣು ಇಲ್ಲಿ ಗೋವಾದ ಬಾಳೆಹಣ್ಣು ಅಂತೆ. ಅದು ನಾನು ಅನ್ಕೊಂಡಿದ್ದೆ ಎರಡು ಒಂದೇ ಇರುತ್ತೆ ಅಂತ, ಬಟ್ ಇಲ್ಲ, ಇಲ್ಲಿ ಡಿಫ್ರೆಂಟ್ ಇದೆ. ನಾನು ನಿಮಗೆ ತೋರಿಸ್ತೀನಿ. ನೋಡ್ಲಿಕ್ಕೆಲ್ಲ ಸೇಮ್ ಇದೆ, ಬಟ್ ಅವ್ರು ಹೇಳಿದಾಗ ನನಗೆ ಗೊತ್ತಾಯ್ತು. ಇವಾಗ ನಾನು ಅದರದೊಂದು ಬಾಳೆಹಣ್ಣ ಮಾಡೋಣ, ಇಲ್ಲಿ ನಾವು ಹೇಗಿದ್ರು ಅವೈಲೇಬಲ್ ಇದೆಯಲ್ಲ ಅದನ್ನು ಮಾಡಿ ತೋರಿಸೋಣ ನಿಮ್ಗೆ ಯಾವ ರೀತಿಯಾಗಿ ಮಾಡೋದನ್ನ. ನನಗೂ ಕೂಡ ಫೇವ್ರೇಟ್, ನನಗೆ ಅದು ತುಂಬಾನೇ ಫೇವ್ರೇಟ್. ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಸಿಕ್ಕುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾನು ಮಾಡ್ಕೊತಿದ್ದೀನಿ. ಬನ್ನಿ ಮಾಡೋಣ ಯಾವ ರೀತಿಯಾಗಿರುತ್ತೆ. ಆ್ಯಂಡ್ ಅದಾದ್ಮೇಲೆ ನಮ್ಮ ಒಂದು ಡಿನ್ನರ್, ಓಕೆನಾ? ಸೊ ಒಳ್ಳೇದಾಗಿ ಹೋಯ್ತು ಇವತ್ತಿನ ನಮ್ಮ ಡೇ ಈ ವಿಲ್ಲಾದಲ್ಲಿ. ತುಂಬ ಎಂಜಾಯ್ ಮಾಡಿದ್ದೀವಿ. ಪ್ಲೇಸ್ ಕೂಡ ತುಂಬ ಹೈಜಿನಿಕ್ ಆಗಿದೆ, ಪೀಸ್ಫುಲ್ ಆಗಿದೆ. ನಮಗದು ಮೇಯ್ನು, ಕ್ಲೀನ್ ಆ್ಯಂಡ್ ಪೀಸ್ಫುಲ್ ಆಗಿರಬೇಕು. ಸೊ ಅದೆರಡು ಇದೆ ಇಲ್ಲಿ. ಎಂಜಾಯಿಂಗ್ ದಿಸ್ ಪ್ಲೇಸ್. ಸೊ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ? ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಸೊ ಫ್ರೆಂಡ್ಸ್, ನಾನು ರೆಸಿಪಿನ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಈ ರೆಸಿಪಿನ ನನ್ನ ಚಾನಲ್ನಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡ್ತೀನಿ. ಸೊ ಹೋಗಿ ವಿಸಿಟ್ ಮಾಡಿ ನೋಡಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಆ್ಯಂಡ್ ಹಾಗೆ ಇಲ್ಲಿ ಬಜ್ಜಿನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದೇನು ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಏನಾದರೂ ವೆರೈಟಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿದ್ದಂಥ ವೆಸಲ್ಸ್ನ ಯೂಸ್ ಮಾಡಿಕೊಂಡು ನಾವು ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬರ್ಡ್ ಕೂಡ ಮನೆ ಒಳಗಡೆ ಬಂದಿತ್ತು. ಇದು ಯಾವ ಬರ್ಡ್ ಅಂತ ನನಗೂ ಗೊತ್ತಿಲ್ಲ ಅದ್ರ ಹೆಸರು, ಬಟ್ ತುಂಬಾ ಚೆನ್ನಾಗಿತ್ತು. ತುಂಬ ಹೊತ್ತು, ಏಕೆಂದರೆ ಅದು ಬಂದಿದ್ದು ಒಳಗಡೆ ರೂಮಲ್ಲಿ ಅದು ಮೊಟ್ಟೆ ಇಟ್ಟಿತ್ತು. ಆ್ಯಕ್ಚುಲಿ ಅದಕ್ಕೋಸ್ಕರ ಅದು ಬಂದಿತ್ತು. ಜೋಶುವಾಗೆ ಬರ್ಡ್ಸು, ಫಿಶ್ಶು, ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದನ್ನು ನೋಡ್ತಾ ಅವ್ನು ಹೇಗೆ ಎಂಜಾಯ್ ಮಾಡ್ತಿದ್ದಾನೆ ನೀವೇ ನೋಡಿಬೋದು ಇಲ್ಲಿ. ಹಿ ಲವ್ಸ್ ಅನಿಮಲ್ಸ್ ಆ್ಯಕ್ಚುಲಿ. ತುಂಬ ಹೊತ್ತು ಅಲ್ಲೇ ಇದ್ದಿದ್ದರಿಂದ ಅವನಿಗೂ ಸ್ವಲ್ಪ ಊಟ ಮಾಡಿಸ್ಕೊಳ್ಳೋಕ್ಕೆ ನನಗೆ ಈಸಿ ಆಯಿತು. ಸೊ ನಮ್ಮ ಒಂದು ಬಜ್ಜಿ ರೆಡಿ. ಆ್ಯಂಡ್ ಇವಾಗ ನಮ್ಮ ಒಂದು ಡಿನ್ನರ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ, ಚಿಕನ್ ಕರಿ ಮತ್ತು ರೈಸು. ಸೊ ಅದನ್ನು ನಾವು ಇವಾಗ ಊಟ ಮಾಡ್ತಾಯಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮಗೆ ಆಯ್ತು ಹೇಳಿದ್ದೆ ಮಾರ್ಕೆಟ್ಗೆ ಹೋಗ್ತೀವಿ ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಯಾವ ರೀತಿಯಾಗಿದೆ ಇಲ್ಲಿನ ಒಂದು ಫ್ರೆಶ್ ಮಾರ್ಕೆಟ್ ಅಂತ ನಿಮಗೆ ತೋರಿಸ್ತಾನೆ. ಸೊ ಇವಾಗ ಮಾರ್ನಿಂಗ್ ಮಳೆಯೆಲ್ಲ ಬಂದು ನಿಂತಿದೆ ಆಲ್ರೆಡಿ. ಇವಾಗ ನಾವು ಫಿಶ್ ಮಾರ್ಕೆಟ್ಗೆ ಹೋಗಿ ಬಂದಾಯಿತು. ಇವಾಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿರುತ್ತೆ. ಆ್ಯಂಡ್ ಜೋಶ್ವಾ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಜೋಶ್ವಾ ಸೇ ಹಾಯ್. ಓಕೆ, ಆಮೇಲೆ ಗೋ. No, don't go. Joshi, slowly you have to go. Slowly. Very good. Joshi, wait, Mama will come. No, Danu, tada, nillu, Danu.
ಕ್ಲೀನ್ ಆಗಿದೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಇವಾಗ ನಾವು ಆಟ ಆಡ್ತೀವಿ ಪೂಲಲ್ಲಿ. ಪೂಲ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಶವರ್ ತೊಗೋಬೇಕಾಗಿತ್ತು. ಸೊ ತೊಗೊಂಡಿದ್ದೀವಿ, ಹೋಗ್ತೀವಿ. ತುಂಬ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ ಬನ್ನಿ, ಈಗ ಹೋಗೋಣ. ನಾನು ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಫಿಶ್ ಮಾರ್ಕೆಟ್ನ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ನಾವು ಹೋದಂಗೆ ಪಂಜಿಮಲ್ಲಿದ್ದಂಥ ಫಿಶ್ ಮಾರ್ಕೆಟ್ ಇರಲಿಲ್ಲ. ಸುಮ್ಮನೆ ಚಿಕ್ಕದಾಗಿ ಸ್ಟಾಲ್ಗಳಿತ್ತು ಅಷ್ಟೇ. ಬಟ್ ಅಲ್ಲಿ ಮಾತ್ರ ತುಂಬ ದೊಡ್ಡ ಮಾರ್ಕೆಟ್ ಇದ್ದಿದ್ದು. ಇಲ್ಲೆಲ್ಲ ರೇಟ್ ಎಲ್ಲನೂ ಕೂಡ ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಇತ್ತು. ಅದಕ್ಕೋಸ್ಕರ ಚಿಕ್ಕದಾಗಿದ್ದರಿಂದ, ಅಂದರೆ ಲೈಕ್ ಶಾಪ್ ಇದ್ದಿದ್ದರಿಂದ ನಾನು ನಿಮಗೆ ತೋರ್ಸೋಕ್ಕೆ ಹೋಗಲಿಲ್ಲ. ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೆ. ಸೊ ಅಲ್ಲಿಂದ ಬಂದು ಈ ರೀತಿಯಾಗಿ ನಮ್ಮ ಒಂದು ಸ್ವಿಮ್ಮಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ, ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 to 3 hours ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಒಂದೇ ಒಂದು ನನಗೆ ಬೇಜಾರಾಗಿದ್ದಂಥದ್ದು ಏನಂದರೆ, ಅವರು ಇಲ್ಲಿ ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾರೆ. ಬಟ್ ಅದು ನಾನು ಅಂದ್ಕೊಂಡಿದ್ದೆ ಅದು ಏನೂ ಆಗಲ್ಲ ಅಂತ. ಬಟ್ ಏನೂ ಆಗಲ್ಲ. ನಾನು ಕೆಮಿಕಲ್ ಟ್ರೀಟ್ಮೆಂಟ್ನ ತೊಗೊಂಡಿದ್ದರಿಂದ ನನ್ನ ಒಂದು ಟ್ರೀಟ್ಮೆಂಟ್ ಏನಾಯಿತು, ಒಂದು 80% ಕಂಪ್ಲೀಟಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ಮೇಲೆ ಹೊರಟೇ ಹೋಯಿತು ಅಂತ ಹೇಳ್ಬೋದು. ಸೊ 12,000 ನೀರಲ್ಲಿ ಹೇಳ್ತಾರಲ್ವ, ಆ ರೀತಿಯಾಗಿ ಆಗೋಯ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ನಿಮಗೊಂದು ಯಾರೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತೀರೋ ಅವ್ರಿಗೆಲ್ಲ ಒಂದು ಸಜೆಷನ್ ಅಷ್ಟೇ. ಬಟ್ ನಾನು ತುಂಬ ಡೇಸ್ ಏನಾಗಿರಲಿಲ್ಲ, ತುಂಬ ಮಂತ್ಸ್ ಏನಾಗಿರಲಿಲ್ಲ. ಜಸ್ಟ್ 1 ಮಂತು ಕೂಡ 1 ಮಂತ್ ಆಗಿತ್ತೇನೋ ಅಷ್ಟೇ. ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ಆಗಿರಬಹುದು ಅಂತ ಅನ್ಕೋತೀನಿ. ಆ್ಯಂಡ್ ನಾವು ಒಂದು ಆಲ್ಮೋಸ್ಟ್ ಇಲ್ಲಿ 2 to 3 hours ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ಪೆಂಡ್ ಮಾಡಿದ್ದೀವಿ ಅನಿಸುತ್ತೆ. ಬಟ್ ನಾವು ಒಂದು 2 days ಏನೋ ಇದ್ವಿ ನಾವು ಈ ಗೆಸ್ಟ್ ಹೌಸಲ್ಲಿ. ಸೊ ನಾವು 1 day ಮಾತ್ರ ನಾವು ಸ್ವಿಮ್ಮಿಂಗ್ ಮಾಡ್ಕೊಂಡ್ವಿ ಅಷ್ಟೇ. ಬಟ್ ನಾವು ನೀರಲ್ಲಿ ತುಂಬ ಆಟ ಆಡೋದ್ರಿಂದ ತುಂಬಾ ಜಾಸ್ತಿ ಟ್ಯಾನ್ ಆಗ್ತೀವಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿ ಬಂದು ಫಿಶ್ ಪ್ರಾನ್ಸ್ ಎಲ್ಲ ತಂದು ಪ್ರಾನ್ಸ್ ಬಿರಿಯಾನಿ ಎಲ್ಲ ಮಾಡಿ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಇವಾಗ ಊಟ ಎಲ್ಲ ಮಾಡಿ ಈಗ ಫೋರ್ಟ್ಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು 5 o'clock ಆಗ್ತದೆ. ಸೊ ಆಗೋಡ ಫೋರ್ಟ್ಗೆ ಹೋಗೋಣ ಅಂತ. ಸೊ ಅದು 5:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 4:35 ಎಷ್ಟಾಯ್ತು ಬರ್ತಾರೆ 4:30 ಆಗಿದೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಯಾವ ರೀತಿಯಾಗಿದೆ ಆಗೋಡ ಫೋರ್ಟ್ ಅಂತ ಕೂಡ ಶೇರ್ ಮಾಡ್ತೀನಿ. ಮತ್ತೆ ಮುಂದೆ ನಿಮಗೆ ಸಿಗ್ತೇನೆ. ಸೊ ನಾವು ಇವಾಗ ಅಗೋಡ ಫೋರ್ಟ್ಗೆ ಹೊರಟಿದ್ದೀವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ವೇ ಎಲ್ಲ ಯಾವ ರೀತಿಯಾಗಿದೆ ಅಂತ ಹೇಳಿ. ಆ್ಯಂಡ್ ಏನಂದರೆ ನೀವು ಗೋವಾದಲ್ಲಿ ಬೀಚ್ ಆಗ್ಬೋದು, ಯಾವುದೇ ರೀತಿ ವಿಸಿಟಿಂಗ್ ಪ್ಲೇಸ್ ಆಗಿರ್ಬೋದು, ಆಲ್ಮೋಸ್ಟ್ ಒಂದು 5:30ಗೆಲ್ಲ ಕ್ಲೋಸಿಂಗ್ ಟೈಮ್ ಅಂತಲೇ ಹೇಳಬಹುದು. ನಾವು ಹೊರಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಇಲ್ಲೇ ನಾವು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಇವತ್ತು ಹೋಗೋದಂತೂ ತುಂಬ ಲೇಟಾಗಿ ಹೋಯಿತು ಅಂತಲೇ ಹೇಳ್ಬೋದು. ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಬೇಗನೆ ಹೋದರೆ ನಿಮಗೂ ಕೂಡ ಒಳ್ಳೆಯದು. ನಮಗೆ ಸ್ವಲ್ಪ ಮಕ್ಕಳಿರೋದ್ರಿಂದ ಹೋಗಲಿಕ್ಕೆ ಟೈಮ್ಗೆ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಇವಾಗ ರೀಚ್ ಆಗಿದ್ದೀವಿ ಅಗೋಡ ಫೋರ್ಟ್ಗೆ. ಆ್ಯಂಡ್ ನೀವು ಇಲ್ಲಿ ಟಿಕೆಟ್ ಕೂಡ ಬೈ ಮಾಡಬೇಕಾಗತ್ತೆ. ನೀವು ಇಲ್ಲಿ ನಿಮ್ಗೆ 2 ರೀತಿಯಾಗಿರುತ್ತೆ. ಕೆಲವು ಅಲ್ಲಿ ನೀವು ಆನ್ಲೈನಲ್ಲಿ ಪೇ ಮಾಡಿ ತೊಗೊಂಡ್ರೆ 150 ಏನೋ ಬರುತ್ತೆ ಅಷ್ಟೇ. ನೀವು ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳಿದ್ರೆ 250 rupees ಏನೋ ಆಗುತ್ತೆ, ಚಾರ್ಜ್ ಮಾಡ್ತಾರೆ. ನಾವು ಸ್ಕ್ಯಾನ್ ಮಾಡಿಬಿಟ್ಟು ಆನ್ಲೈನಲ್ಲೇ ನಾವು ಬುಕ್ ಮಾಡ್ಕೊಂಡ್ವಿ. ಈ ರೀತಿಯಾದ ಆಪ್ಷನ್ ಕೂಡ ಇದೆ. ನೀವು ಆ ರೀತಿ ಆಪ್ಷನ್ನ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಫಾರಿನರ್ಸ್ಗೆಲ್ಲ ಆಲ್ಮೋಸ್ಟು 350 rupees ಏನೋ ಚಾರ್ಜ್ ಮಾಡ್ತಾರೆ ಅಲ್ಲಿ. ಸೊ
ನಮಗೆ ಇಂಡಿಯನ್ಸ್ ಆಗಿರೋದ್ರಿಂದ ಸ್ವಲ್ಪ ಅಮೌಂಟು ಕಡಿಮೆ. ಓಕೆನಾ. ನಾವು ಆನ್ಲೈನ್ ಅಂತ ಏನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಯಾವುದೇ ರೀತಿಯಾದ ಫೋನ್ಪೇನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಲ್ಲಿ ನೀವು ಕಾರ್ ಪಾರ್ಕಿಂಗು ಅಷ್ಟೇ ತುಂಬ ಫೋರ್ಸ್ ಮಾಡಿದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದರೆ ಅವ್ರು ಕೊಡೋಲ್ಲ. ಫೋನ್ಪೇ ಎಲ್ಲ ಕ್ಯಾಶೇ ಇರಬೇಕು ನಿಮಗೆ ಇಲ್ಲಿ ಹೋಗೋದಾದರೆ. ಆ್ಯಂಡ್ ಏನಂದರೆ ನಿಮಗೆ ಅಡ್ರೆಸ್ ಪ್ರೂಫ್ ಇರಬೇಕು. ನಿಮ್ಮದೊಂದು ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ಒಂದಿದ್ದರೆ ಮಾತ್ರ ನೀವು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಆನ್ಲೈನಲ್ಲಿ ಬುಕ್ ಮಾಡಲಿಕ್ಕೆ ಸಾಧ್ಯ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಅಗೋಡ ಫೋರ್ಟ್ ಅಂದರೆ ಏನು ಆ್ಯಂಡ್ ಇದ್ರ ಏನು ಸ್ಪೆಷಾಲಿಟಿ ಅನ್ನೋದು ಕೆಲವೊಂದು ಪಾಯಿಂಟ್ಸ್ ನಾನು ತಿಳ್ಕೊಂಡಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಓಕೆನಾ. ಸೊ ಓಕೆ ಫ್ರೆಂಡ್ಸ್, ನೀವೇನಾದರೂ ಲೈಕ್ ಅಗೋಡ ಫೋರ್ಟ್ ನಿಯರೆಸ್ಟ್ ಇದ್ದರೆ ಅಥವಾ ನೀವೇನಾದರೂ ಪಂಜಿಮಿಂದ ನೀವೇನಾದರೂ ಬರ್ತಿದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫ್ರಮ್ ಪಂಜಿ ಟು ಅಗೋಡ ಫೋರ್ಟಿಗೆ 15 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಈ ಅಗೋಡ ಫೋರ್ಟ್ನ ಬಿಲ್ಟ್ ಮಾಡಿರೋದು 17th ಸೆಂಚುರಿನಲ್ಲಿ, ಅಂದರೆ ಆಲ್ಮೋಸ್ಟ್ 400 ಇಯರ್ಸಿಂದ ಹಳೇದಾಗಿದೆ ಈ ಅಗೋಡ ಫೋರ್ಟ್. 400 ವರ್ಷದ ಹಿಂದಿನದು ಅಂತ ಹೇಳ್ಬೋದು. ಆ್ಯಂಡ್ ಈ ಅಗೋಡ ಫೋರ್ಟ್ನ ಬಿಲ್ಡ್ ಮಾಡಿರುವಂಥವರು ಪೋರ್ಚುಗೀಸ್ ಬಂದ್ಬಿಟ್ಟು ಈ ಅಗೋಡ ಫೋರ್ಟ್ನ ಬಿಲ್ಟ್ ಮಾಡಿದ್ದಾರೆ. ಆ್ಯಂಡ್ ಪೋರ್ಚುಗೀಸ್ ಯಾವುದಕ್ಕೋಸ್ಕರ ಅಂದರೆ ಏನು ರೀಸನಿಂದ ಈ ಫೋರ್ಟ್ನ ಬಿಲ್ಟ್ ಮಾಡಿದ್ರು ಅಂದರೆ ಅವರು ಡಚ್ ಮತ್ತು ಮರಾಠಾಸ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಅಗೋಡ ಫೋರ್ಟ್ನ ಅವರು ಬಿಲ್ಟ್ ಮಾಡಿರುವಂಥದ್ದು. ಆ್ಯಂಡ್ ಇದರ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 9 o'clock ಈವ್ನಿಂಗ್ 6 o'clock ಮಾತ್ರ ಓಪನ್ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಎಂಟ್ರೆನ್ಸ್. ಆ್ಯಂಡ್ ಏನಪ್ಪ ಅಂದರೆ ಕೆಲವೊಬ್ಬರು ಫೋಟೋಶೂಟ್ ಮಾಡಲಿಕ್ಕೆ ಅಂದರೆ ವೆಡ್ಡಿಂಗ್ಗೆ ಏನಾದರೂ ಸೆಲೆಬ್ರೇಷನ್ನು ಈ ರೀತಿಯಾಗೆಲ್ಲ ಶೂಟ್ ಮಾಡಲಿಕ್ಕೆ ಅವರಲ್ಲಿ ಅಲೋ ಮಾಡಲ್ಲ. ಸೊ ಇದೊಂದು ನಿಮಗೆ ಇನ್ಫಾರ್ಮೇಷನ್ ಅಷ್ಟೇ. ಆ್ಯಂಡ್ ಈ ಅಗೋಡ ಫೋರ್ಟ್ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಗೋವಾನಲ್ಲಿ. ಆ್ಯಂಡ್ ಇದನ್ನು ಒಂದು ಹಿಸ್ಟಾರಿಕಲ್ ಜೆಮ್ ಅಂತಲೇ ಕರೀತಾರೆ. ಆ್ಯಂಡ್ ಈ ಫೋರ್ಟ್ನ ಒಂದು ಪಾಪ್ಯುಲರ್ ಆಗಿರುವಂಥ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ. ಏನಂದರೆ ಯಾರೆಲ್ಲ ಯುರೋಪ್ ಕಡೆಯಿಂದ ಶಿಪ್ಪಲ್ಲಿ ಬರ್ತಿದ್ರೋ ಅವರಿಗೆಲ್ಲ ನೀರನ್ನ ಕೂಡ ಈ ಫೋರ್ಟಿಂದ ಸಪ್ಲೈ ಮಾಡ್ತಿದ್ರು ಶಿಪ್ಪಲ್ಲಿ. ಯಾರೆಲ್ಲ ಸಮುದ್ರ ಮಾರ್ಗವಾಗಿ ಹೋಗ್ತಿದ್ರಲ್ಲ ಅವರಿಗೆಲ್ಲ ಇವರು ಏನು ಮಾಡ್ತಿದ್ರು ಅಂದರೆ ಇಲ್ಲಿ ಸಿಗುವಂಥ ನೀರನ್ನ ಅವರು ಸಪ್ಲೈ ಮಾಡ್ತಿದ್ರಂತೆ. ಎಲ್ಲಿಂದ ಸಪ್ಲೈ ಮಾಡ್ತಿದ್ರು ಅನ್ನೋದನ್ನ ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಬನ್ನಿ ಮುಂದೆ ಹೋಗೋಣ. ಆ್ಯಂಡ್ ನಾನು ನಿಮಗೆ ಹೇಳಿದ್ನಲ್ಲ ನೀರನ್ನೆಲ್ಲ ಸಪ್ಲೈ ಮಾಡ್ತಿದ್ರು ಅಂತ ಹೇಳಿ. ಆ್ಯಂಡ್ ಅಗೋಡ ಅಂತ ಹೇಳಿದ್ರೆ ಅದನ್ನು ವಾಟರ್ ಅಂತಲೇ ಕರೀತಾರೆ, ಯಾಕಂದರೆ ಇಲ್ಲಿ ನಿಮಗೆ ನೀರನ್ನ ಸಪ್ಲೈ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ. ಸೊ ನೀರು ಅಂತ ಹೇಳಿದ್ರೆ ಇಲ್ಲೆಲ್ಲ ಸಮುದ್ರ ಇದೆ, ಉಪ್ಪು ನೀರನ್ನ ಸಪ್ಲೈ ಮಾಡ್ತಿದ್ರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ನೀವು ನೋಡ್ತಿರುವಂಥದ್ದು ಇದು ಬಂದ್ಬಿಟ್ಟು ಅರೇಬಿಯನ್ ಸೀ ಅಂತ ಹೇಳಿ ಇದರ ಹೆಸರು. ನೀರನ್ನ ಸಂಗ್ರಹಿಸಿ ಇಟ್ಟುಕೊಂಡು ಅವ್ರೇನು ಮಾಡ್ತಿದ್ರು ಅದನ್ನು ಅವ್ರಿಗೋಸ್ಕರ ಅಂದರೆ ಲೈಕ್ ಕ್ರ್ಯೂ ಬರುತ್ತಲ್ಲ, ಯಾರೆಲ್ಲ ಯುರೋಪ್ ದೇಶದಿಂದ ಬಂದಿರ್ತಿದ್ರು ಲೈಕ್ ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅವರಿಗೆಲ್ಲ ಇವ್ರೇನು ಮಾಡ್ತಿದ್ರು ನೀರನ್ನ ಅವ್ರಿಗೆ ಕಳಿಸ್ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ಇದನ್ನು ಏನಂತ ಹೇಳ್ತಾರೆ ಅಂದರೆ ಒಂದು ನೀರಿರುವಂಥ ಸ್ಥಳ ಅಂತಲೇ ಹೇಳ್ಬೋದು. ನೀರನ್ನ ಸಪ್ಲೈ ಮಾಡುವಂಥದ್ದು ನೀವಲ್ಲಿ ಬಾಕ್ಸ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಅವರು ನೀರನ್ನ ಸ್ಟೋರ್ ಮಾಡಿ ಇಡ್ತಾಯಿದ್ರಂತೆ. ಆ್ಯಂಡ್ ನೀವು ಇಲ್ಲಿ ಬಂದರೆ ಲೈಟ್ ಹೌಸ್ನ ಕೂಡ ನೋಡ್ಬೋದು. ಆ್ಯಂಡ್ ಇಲ್ಲಿ ಜೈಲ್ ಕೂಡ ಇದೆಯಂತೆ. ನಾನು ಆ ಪಾಯಿಂಟ್ನ ಮಿಸ್ ಮಾಡಿಕೊಂಡೆ, ನೋಡಲಿಲ್ಲ. ಲೈಕ್ ಖೈದಿಗಳನ್ನ ಪ್ರಿಸನರ್ಸ್ನ ಏನಿರ್ತಾರಲ್ಲ ಅವ್ರನ್ನೆಲ್ಲ ಅಲ್ಲೇ ಅವರು ಇಡ್ತಾ ಇದ್ದಿದ್ದಂತೆ ಆ ಜೈಲಿನಲ್ಲಿ. ಸೊ ಅದು ಜೈಲ್ ನಾನು ನೋಡಲಿಕ್ಕೆ ಮಿಸ್ ಆಯಿತು.
ಏನಂದರೆ ಅವರು ಎಷ್ಟು ತುಂಬ ಸ್ಟ್ರೆಂತಾಗಿ ಇದನ್ನೆಲ್ಲ ಕಟ್ಟಿದ್ದಾರೆ ಅಂತ ನೋಡಲಿಕ್ಕೆ ಒಂದು ತುಂಬಾ ಖುಷಿಯಾಗುತ್ತೆ. ತುಂಬ ಹಳೆಯದು 400 ವರ್ಷದ ಹಿಂದಿದ್ದಂದರೆ ಏನು ಸುಮ್ಮನೆ ಅಲ್ಲ. ಬಟ್ ಅವರು ನೋಡಿ ಎಷ್ಟು ಪ್ಲ್ಯಾಂಡಾಗಿ ಎಷ್ಟು ನೀಟಾಗಿ ಹಾಗೆ ಇಲ್ಲಿ ಕೂಡ ಆ್ಯಂಡ್ ನಾವು ಹೇಳಬೇಕು ಅಂದರೆ ಇಲ್ಲಿ ಮೇಂಟೈನ್ ಮಾಡಿರೋರನ್ನ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದೊಂದು ಲೈಕ್ ಯಾವುದು ಒಂದು ಗಲೀಜಾಗದೇ ಇರೋ ರೀತಿಯಾಗಿ ಅವರು ಎಷ್ಟು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಬಂದಿದ್ದಾರೆ. ಅದು ಕೂಡ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಂತಲೇ ಅನಿಸುತ್ತೆ. ನೋಡಿ ಎಷ್ಟು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿನ ಕಲ್ಲುಗಳನ್ನ ನೋಡೋಕ್ಕೆ ಒಂದು ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಇಲ್ಲಿನ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಈ ಪ್ಲೇಸಲ್ಲಿ ಅಂತ ಹೇಳ್ಬಹುದು. ತುಂಬ ಜನ ಇದ್ದರು, ಅಂದರೆ ಇದು ಯಾವುದೇ ರೀತಿಯಾದಂಥ ಸೀಸನ್ ಇಲ್ಲ, ಬಟ್ ಸ್ಟಿಲ್ ಜನ ತುಂಬಾ ಇದ್ದರು. ಆ್ಯಂಡ್ ನೀವು ಯಾವುದು ಅಂದರೆ ಒಕೇಶನ್ ಅಂದರೆ ರಜೆ ಇರೋ ಟೈಮಲ್ಲಿ ಈ ರೀತಿಯಾಗಿ ಬಂದರೆ ಇನ್ನೂ ತುಂಬಾ ಜನ ಇರ್ತಾರೆ ಅಂತಲೇ ಹೇಳಬಹುದು. ಸೊ ನಾವೀಗ ಫೋರ್ಟ್ಗೆ ಹೋಗಿ ಬಂದಾಯಿತು. ಆ್ಯಂಡ್ ನಾವೀಗ ಊಟ ಮಾಡುವ ಟೈಮ್. ಸೊ ಊಟ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ. ಆ್ಯಂಡ್ ಹಾಗೆ ನಾವಿಲ್ಲಿ ಗೋವಾದ ಒಂದು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಈ ಸ್ವೀಟ್ನ ತೊಗೊಂಡ್ವಿ. 200 ರುಪೀಸ್ಗೆ 5 ಬಾಕ್ಸನ್ನು ಕೊಡ್ತಾರೆ. ಬಟ್ ಅದ್ರ ಟೇಸ್ಟ್ ನಮಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಇಲ್ಲಿ ನಾವು ಅಂಜಲ್ ಫ್ರೈನ ಕೂಡ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ನಾವು ಇಲ್ಲಿ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಕೊಂಡು, ಆ್ಯಂಡ್ ಇದು ನೆಕ್ಸ್ಟ್ ಡೇ ಕ್ಯಾಲಂಗುನ್ ಬೀಚ್ ಹತ್ರ ಹೋಗಿ ನಾವು ನೋಡೋಣ, ಆಟ ಆಡೋಣ ಅಂತ ಹೋದ್ವಿ. ಬಟ್ ಅಲ್ಲಿ ತುಂಬ ನೀರಿದ್ದಿದ್ದ ಕಾರಣ ನಾವೇನು ಆಟ ಆಡೋಕ್ಕೆ ಹೋಗೋಕ್ಕಾಗಲಿಲ್ಲ. ಬಟ್ ಈ ಬಾಗಾ ಬೀಚ್ ಮತ್ತು ಈ ಬೀಚ್ ಸ್ವಲ್ಪ ಕ್ಲೀನ್ ಆ್ಯಂಡ್ ಟೈಡಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಒಂದು ಗೋವಾನ ಲಾಸ್ಟ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಲಾಸ್ಟ್ ಸೀರೀಸ್ ಅಂತಲೇ ಹೇಳ್ಬೋದು. ಸೊ ನಾನಂತೂ ಗೋವಾಗೆ ಹೋಗಿ ನಾವು ಫ್ಯಾಮಿಲಿಯಾಗಿ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ಪ್ರಿಷಿಯಸ್ ಟೈಮ್ನ ನಾವಲ್ಲಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಹಳೆ ವಿಡಿಯೋಸ್ ಗೋವಾ ಹಳೆ ಸೀರೀಸ್ನ ನೋಡಿಲ್ವೋ, ಸೊ ಎಲ್ಲರೂ ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.